जय शंकर, जय जय शंकर, जय परमेश्वर. ಗುರುಗಳೇ ಬಂದೇ ಬಿಟ್ರಾ? ಹೌದೌದು. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ನೋಡಿ. ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಮನೆ ಪರಮ ಪಾವನ ಆಯ್ತು. ಬನ್ನಿ ಬನ್ನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಆಯ್ತು ಆಯ್ತು. ಕ್ಷಮಿಸಿ, ನಿಮ್ಮ ಪರಿಚಯ ಆಗಲಿಲ್ಲ. ಮನುಷ್ಯರಿಗೆ ಪರಿಚಯದ ಅವಶ್ಯಕತೆ, ಆದರೆ ದೈವಶಕ್ತಿಗೆ ಸಂಕಲ್ಪ ಮಾತ್ರ ಸಾಕು. ಈ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಅದಕ್ಕೆ ಜಾತಕ ನೋಡಿ ಫಲಾಫಲಗಳನ್ನು ಹೇಳಿ ಅಂತ ಕರೆ ಬಂದಿತ್ತು. ಯಾರು ನನ್ನನ್ನು ಸಂಪರ್ಕಿಸಿದ್ದು? ನಾನೇ ಗುರುಗಳೇ. ನಿನ್ನೆ ನಿಮ್ಮ ಶಿಷ್ಯರಿಗೆ ಫೋನ್ ಮಾಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ದೆ. ಒಳ್ಳೆಯದು. ಜೈ ಜೈ ಶಂಕರ್. ಈ ಮನೆಯ ಗುಣಲಕ್ಷಣಗಳನ್ನು ನೋಡ್ತಾ ಇದ್ರೆ ಮನೆ ಮಗನಿಗೆ ಮದುವೆ ನಡೆಯೋ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಹೌದು ಗುರುಗಳೇ, ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಮೊದಲೇ ಹೇಳಿದ್ರಲ್ಲ. ಅಂದ್ರೆ ಅಂದ್ರೆ ಇವರು ಮಹಾನ್ ಜ್ಯೋತಿಷ್ಯಗಳು ಅಂತ ನಾನು ಕೇಳಿದ್ದೀನಿ. ಎಲ್ಲೇ ಜ್ಯೋತಿಷ್ಯ ಹೇಳಕ್ ಹೋದ್ರು ಹೋಗಕ್ಕೂ ಮೊದ್ಲೇ ಆ ಮನೆಯವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತಂತೆ. ತ್ರಿಕಾಲ ಜ್ಞಾನಿಗಳು. ಹೌದೌದು, ಎಲ್ಲ ಭಗವಂತನ ಕೃಪೆ. ಜೈ ಜೈ ಶಂಕರ್. ಕಾಲ ಯಾರಿಗೂ ಕಾಯೋದಿಲ್ಲ. ಬದುಕಲ್ಲಿ ಎಲ್ಲದಕ್ಕೂ ರೀಟೇಕ್ ಇದೆ, ಆದ್ರೆ ಸಮಯಕ್ಕೆ ಮಾತ್ರ ಇಲ್ಲ. ಅದು ಐಸ್ ಕ್ರೀಮ್ ತರ, ನೆಕ್ಕಿದ್ರೂ ಕರಗುತ್ತೆ, ಸುಮ್ಮನೆ ಇದ್ರೂ ಕರಗುತ್ತೆ. ಸ್ವಲ್ಪ ಬೇಗ ಜಾತಕ ಕೊಟ್ರೆ ಚೆನ್ನಾಗಿರ್ತಿತ್ತು. ರೆಡಿ ಇದೆ, ಈಗ ತಂದೆ. ಎಂಟನೇ ಮನೆಯಲ್ಲಿ ಕುಜ, 11ರಲ್ಲಿ ಶನಿ, ಉಚ್ಚ ಸ್ಥಾನದಲ್ಲಿರುವ ರಾಹು ಸೀಟ್ ಸಿಗದೆ ಇರೋ ಪ್ಯಾಸೆಂಜರ್ ತರ ಕೆಳಗೆ ಬಿದ್ದಿದ್ದಾನೆ. ಅಂದ್ರೆ ನೀಚ ಸ್ಥಾನಕ್ಕೆ ಇಳಿದಿದ್ದಾನೆ. ಎಲ್ಲ ಕೂಡಿ ಗುಣಿಸಿ ಕಳೆದು ಭಾಗಿಸಿ ನೋಡಿದ್ರೆ ಸದ್ಯಕ್ಕೆ ಗುರುಬಲ ಗೋಚರಿಸ್ತಾ ಇಲ್ಲ. ಈ ಜಾತಕದ ಪ್ರಕಾರ ಗಂಡಿನ ತಂದೆಯ ಜೀವಕ್ಕೆ ಘೋರವಾದ ಗಂಡಾಂತರ ಇದೆ. ಅಂಥದ್ದೇನಾಗಿದೆ ಗುರುಗಳೇ? ಸ್ವಲ್ಪ ಬಿಡಿಸಿ ಹೇಳಿ. ಮನುಷ್ಯ ಅಂದಮೇಲೆ ಹುಟ್ಟು ಸಾವನ್ನ ಯಾರು ತಪ್ಸಕ್ಕಾಗೋದಿಲ್ಲ. ಈ ಜಾತಕದ ಪ್ರಕಾರ ರಮೇಶ್ ವಸಿಷ್ಠ ಅವರ ಪ್ರಾಣಕ್ಕೆ ದೊಡ್ಡ ಗಂಡಾಂತರ ಕಾದಿದೆ. ಈ ಜಾತಕ ನೋಡ್ತಾ ಇದ್ರೆ ಒಂದಂತೂ ಸ್ಪಷ್ಟ, ಇವರು ಇಲ್ಲಿ ತನಕ ನಾನು ಹೇಳಿದ್ದೇ ಆಗಬೇಕು ಅಂತ ಸರ್ವಾಧಿಕಾರಿ ತರ ಬಾಳಿದ್ದಾರೆ. ನಿಮ್ಮ ಮಾತು 100ಕ್ಕೆ 100 ಸತ್ಯ ಗುರುಗಳೇ. ಸುಮತಿ, ಏನಿದೆಲ್ಲ? ನನ್ನೇ ಸರ್ವಾಧಿಕಾರಿ ಅಂತ ಇದ್ದಾರೆ. ಇರೋ ವಿಷಯನಲ್ವಾ ಬಾವ ಇವರು ಹೇಳ್ತಾ ಇರೋದು? ಗುರುಗಳೇ, ನೀವು ಮುಂದುವರಿಸಿ. ಆದ್ರೆ ಇನ್ನು ಮುಂದೆ ಇವ್ರ ದರಪ ನಡೆಯೋದಿಲ್ಲ. ನನ್ನ ಮನೇಲೆ ನನ್ನ ಮುಂದೆ ಕೂತು
ನನಗೆ ದರ್ಪ ಅಂತ ಇದ್ದೀರಾ? ಇದೆ ಇದೆ, ಇವೆಲ್ಲ ರಾಹುವಿನ ಕಾಟ. ಈ ಆಟಕ್ಕೆ ಒಂದು ಕೊನೆ ಅಂತ ಇರಲೇಬೇಕಲ್ಲ. ಇನ್ನು ಮೇಲೆ ನೀವು ಅಂದುಕೊಂಡಿರೋ ಹಾಗೆ ಏನೂ ನಡೆಯೋದಿಲ್ಲ. ನಿಮ್ಮನ್ನ ನೋಡ್ತಿದ್ರೆ ಎಲ್ಲೋ ನೋಡ್ದಂಗೆ ಅನಿಸ್ತಿದ್ಯಲ್ಲ. ನಿಮ್ಮ ವಾಯ್ಸು, ನಿಮ್ಮ ಕಣ್ಣು. ಓ ಅದಾ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾಡೋ ನಿಮ್ಮ ಗ್ರಹಚಾರ ನನ್ನ ಕೈಯಲ್ಲಿ ಅನ್ನೋ ಪ್ರೋಗ್ರಾಮ್ಗೆ ಕೋಟಿಗಟ್ಟಲೆ ವ್ಯೂಸ್ ಇದೆ. ಅಲ್ಲಿ ನೀವು ನನ್ನ ನೋಡಿರ್ತೀರ. ಚಿಕ್ಕತೆ, ಮನೇಲಿ ಮುಂದಾಗೋ ಶುಭ ಕಾರ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಗುರುಗಳೇ, ನೀವು ಮುಂದುವರಿಸಿ. ರಮೇಶ್ ಅವರ ಸುಪುತ್ರ ಅವರ ಮದುವೆ ಇರೋದ್ರಿಂದ ಬಹಳ ಗಂಭೀರವಾಗಿ ನಾನು ಹೇಳೋದನ್ನ ನೀವು ಮಾಡಬೇಕಾಗತ್ತೆ. ಇಲ್ಲದೆ ಇದ್ರೆ ತಂದೆ ದೋಷದಿಂದಾಗಿ ಮಗನ ಮದುವೆಗೂ ವಿಘ್ನ ಬರಬಹುದು. ಮುಂದಿನ 48 ದಿನಗಳು ಅಂದ್ರೆ 1 ಮಂಡಲದ ಅವಧಿಗೆ ದಿನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿ ಉರುಳು ಸೇವೆಯನ್ನ ಮಾಡಬೇಕು. ದೇವಿ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕು. ಈ ಕಾರ್ಯವನ್ನ ಅವರ ಮಗನೇ ಬೆಳಿಗ್ಗೆ 6ರಿಂದ 7 ಗಂಟೆಯ ಒಳಗೆ ಮಾಡಬೇಕು. ನನಗಿದೆಲ್ಲ ಮಾಡಕ್ಕೆ ಹೇಳ್ಬಿಡಿ. ಏನಿದೆಲ್ಲ ಮೂಢನಂಬಿಕೆ? ಸೋ ಪ್ಯಾಥೆಟಿಕ್. ಅದೇನು ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಮಾಡಬೇಕು? ಬೇರೆ ಟೈಮಲ್ಲಿ ಮಾಡಿದ್ರೆ ಆಗೋದಿಲ್ವಾ? ಆವಾಗ ತಾನೇ ಕಾರ್ ಓಡಿಸೋ ಸಮಯ ಶುರುವಾಗೋದು. ಕಾರ್ ಓಡಿಸೋದಾ? ಏನ್ ಹಾಗಂದ್ರೆ? ಅಯ್ಯೋ ಅಜ್ಞಾನಿಗಳೇ, ಅಂದ್ರೆ ಸೂರ್ಯದೇವರು ಬೆಳಿಗ್ಗೆ 6 ಗಂಟೆಗೆ ತನ್ನ ಕಾರು ಅಂದ್ರೆ ಸಪ್ತ ಸ್ವಾಗಳಿರುವ ದಿವ್ಯ ರಥದಲ್ಲಿ ಕೂತು ಲೋಕ ಸಂಚಾರಕ್ಕೆ ಹೊರಡುವ ಸಮಯ. ಆ ಹೊತ್ತಲ್ಲಿ ಉರುಳು ಸೇವೆ ಮಾಡಿದ್ರೆ ಗ್ರಹಗಳು ಇಂಜಿನ್ನು ಕೂಲಾಗಿ ಶುಭ ಫಲವನ್ನ ಕೊಡೋದು. ಐ ಮೀನ್ ಪ್ರಾಣ ಕಂಟಕ ಕೊನೆ ಆಗತ್ತೆ. ಸಂಜು, ಯಾಕೋ ಹಠ ಮಾಡ್ತಿದ್ಯಾ? ನಿಮ್ ಡ್ಯಾಡ್ ಪ್ರಾಣಕ್ಕೆ ಕಂಟಕ ಇದೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ.